ರೂಪನೂ ಅತ್ತೆನೂ ಬಿಟ್ಟು ಬರ್ಬೇಕಿತ್ತೇನಲ್ವಾ ಪುನಿ? ಏನಿಲ್ಲ, ರೂಪ ಕರ್ಕೊಂಡು ಹೋಗ್ತಾಳೆ. ಅವಳೇನು ಚಿಕ್ಕ ಹುಡುಗಿ ಎಲ್ಲ ತಗೋ, ಅವಳಿಗೆಲ್ಲ ಗೊತ್ತು. ಅವ್ರ ಊರಿಗೆ ಹೋಗೋದು ಅವಳಿಗೆ ಗೊತ್ತಿಲ್ವಾ? ಗೊತ್ತು. ಹಾಗೆ ಬಿಟ್ಟು ನಾವು ಬೆಂಗಳೂರು ಕಡೆ ಬಂದಿದ್ರೆ ಆಗ್ತಿತ್ತಲ್ಲ ಅಂತ. ಆಂದಿವೇ ಆಗಿದ್ರೆ ಹಾಗೆ ಮಾಡ್ತಿದ್ದೆ ಕಣೆ. ಆದರೆ ಅದು ಆ ಕಡೆ ರೂಟ್, ಅವ್ರ ಊರು ಇರೋದು ಈ ಕಡೆ ಅಲ್ಲ. ಸುಮ್ಮನೆ ಲೇಟ್ ಆಗುತ್ತೆ. ಅಪಾಯಿಂಟ್ಮೆಂಟ್ ಕೊಟ್ಟಿರೋದವರು 10 ಗಂಟೆ ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಾವು ಹೋಗ್ಬೇಕಂದ್ರೆ ಇಲ್ಲೇ ಆ ಕಡೆ ಈ ಕಡೆ ಸುತ್ತಾಡೋಕ್ಕಾಗುತ್ತೇನೆ? ಬೆಂಗಳೂರೇನು ಹತ್ರ ಆಯ್ತಾ? 3 ಗಂಟೆ 4 ಗಂಟೆ ಜರ್ನಿ ಮಾಡ್ಬೇಕು ಇಲ್ಲಿಂದ. ಏನೇನೋ ಯೋಚನೆ ಮಾಡಬೇಡ. ಅವಳೇನು ಚಿಕ್ಕ ಹುಡುಗಿ ಅಲ್ಲ, ಅವಳಿಗೆಲ್ಲ ಗೊತ್ತು. ಅವಳೆಲ್ಲ ಒಬ್ಬೊಬ್ಬಳೇ ಓಡಾಡಿದ್ದಾಳೆ ಅವ್ರ ಊರಿಗೆ. ಅವಳೆಲ್ಲ ಅಮ್ಮನ ಕರ್ಕೊಂಡು ಹೋಗ್ತಾಳೆ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಈಗ ಬೆಂಗಳೂರಿಗೆ ಹೋದಾಗ ಏನೇನೋ ತಗೋಬೇಕು, ಶಾಪಿಂಗ್ ಮಾಡಬೇಕು ಅಂತಿದ್ದಲ್ಲ, ಅದೇನೇನಂತ ಯೋಚನೆ ಮಾಡ್ಕೊ. ನಿಂದು ಡಾಕ್ಟ್ರ್ ಹತ್ರ ತೋರಿಸಿದ್ದಾದ್ಮೇಲೆ ಅದೆಲ್ಲ ತಗೊಂಡು ಆದರೆ ಬರೋಣ ಈವ್ನಿಂಗು. ಇಲ್ಲ ಅಂದರೆ ಅಲ್ಲೇ ಎಲ್ಲಾದ್ರೂ ಉಳ್ಕೊಳ್ಳೋಣ. ಸರಿ ಪುನಿ. ಹಾಗೆ ಬೆಂಗಳೂರಿಗೆ ಹೋಗ್ತಿದ್ದೀವಲ್ಲ, ಲಾಲ್ಬಾಗಲ್ಲಿ ಫ್ಲವರ್ ಶೋ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗ್ತೀಯಾ ಪುನಿ? ಸರಿ ಆಯಿತು. ಫಸ್ಟು ಇದೆಲ್ಲ ಮುಗಿಲಿ. ನಿನ್ಗೆ ಹಾಸ್ಪಿಟಲ್ಗೆ ತೋರಿಸೋದು, ಈ ಶಾಪಿಂಗು ಅದೆಲ್ಲ ಮುಗಿಲಿ. ಆಮೇಲೆ ನಿನಗೆ ಕರ್ಕೊಂಡು ಹೋಗ್ತೀನಿ. ಇವತ್ತೇ ಕರ್ಕೊಂಡು ಹೋಗ್ತೀಯಾ? ಇವತ್ತೇ ಆಗಿಬಿಡುತ್ತೇನೆ. ನಿನ್ಗೆ ಹಾಸ್ಪಿಟಲಿಗೆ ತೋರಿಸೋದು, ಶಾಪಿಂಗು ಅದೆಲ್ಲ ಮುಗಿಲಿ ಬಿಡು. ಇವತ್ತು ನೈಟ್ ಅಲ್ಲೇ ಆಲ್ಟ್ ಆಗೋಣ ಅಂತ ಹೇಳಿದ್ನಲ್ಲ, ನಾಳೆ ಕರ್ಕೊಂಡೋಗಿ ಹಂಗೆ ಬರ್ತಾ ವಾಪಸ್ ಊರಿಗೆ ಬರೋಣ ಅಷ್ಟೇ. ಇನ್ನು ಲಾಲ್ಬಾಗ್ ನೋಡೋ ಆಸೆ ಆಗಿದೆ. ಹೇಗಿದ್ರು ಬೆಂಗಳೂರಿಗೆ ಹೋಗ್ತೀವಲ್ಲ, ಈಗ ಇಂಡಿಪೆಂಡೆನ್ಸ್ ಡೇಗೆ ಫ್ಲವರ್ ಶೋ ಮಾಡಿರ್ತಾರಲ್ವಾ, ಅದಕ್ಕೆ ತುಂಬ ಚೆನ್ನಾಗಿದೆ. ಟಿ ವಿಯಲ್ಲೆಲ್ಲ ತೋರಿಸ್ತಿರ್ತಾರಲ್ಲ, ನಾವು ಬೆಂಗಳೂರಿಗೆ ಹೋಗ್ತೀವಿ, ಡೈರೆಕ್ಟಾಗೆ ನೋಡೋಣ ಅಂತ ಅಷ್ಟೇ ಪುನಿ. ಏನು ಹೇಳ್ತಾರಂತ ಕೇಳೋಣ ಫಸ್ಟು. ಅದು ಆಚೆ ಹೋಗ್ಬೋದಂದ್ರೆ ನಿನ್ನನ್ನೆಲ್ಲಾದರೂ ಆಚೆ ಕರ್ಕೊಂಡು ಹೋಗ್ತೀನಿ. ನಿಜವಾಗೂ ಕರ್ಕೊಂಡು ಹೋಗ್ತೀಯಾ ಪುನಿ? ಯಾಕೆ ನಿನ್ಗೆ ಅಷ್ಟೊಂದು ಡೌಟು? ಯಾಕೆ ನಾನು ರೂಪನ್ನ ಆಚೆ ಕರ್ಕೊಂಡು ಹೋದೆ, ನಿನ್ನೂ ಆಚೆ ಕರ್ಕೊಂಡು ಹೋಗಲ್ಲ ಅಂತನಾ? ಹೇಳಿದ್ನಲ್ಲ, ಅವಳು ಬರ್ತಡೇ ಅಂತೇಳಿ ಅದಕ್ಕೆ ಕರ್ಕೊಂಡು ಹೋಗಿದ್ದು ಅಂತ, ಬೇರೆ ಇನ್ಯಾವ ರೀಸನೂ ಅಲ್ಲ. 2 ವರ್ಷ ಅವಳನ್ನ ಅರ್ಥ ಮಾಡ್ಕೊಳ್ದೇ ಇರೋ ಥರ ಅವಳ ಮನಸ್ಸಿಗೆ ತುಂಬ ಬೇಜಾರು ಮಾಡಿಸಿದ್ನಲ್ಲ, ಅದಕ್ಕೆ ಆ ಥರ ಆಚೆ ಕರ್ಕೊಂಡು ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಟ್ಟಿದ್ದು ಅಷ್ಟೇ ಕಣೆ. ಅಂದರೆ ನನಗೆ ಆಚೆ ಹೋಗ್ಬೇಕಂತ ಐಡಿಯಾ ಇರಲಿಲ್ಲ. 2 ವರ್ಷದಿಂದ ಅವಳಿಗೆ ಪಾಪ ತುಂಬ ಹಿಂಸೆ ಕೊಟ್ಬಿಟ್ಟಿದ್ದೀನಿ ನಾನು ಮಾನಸಿಕವಾಗಿ. ಅದಕ್ಕೆ ಅವಳನ್ನ ಆಚೆ ಕರ್ಕೊಂಡು ಹೋಗಿದ್ದು ಅಷ್ಟೇ. ಇನ್ನೂ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ಸ್ವಲ್ಪ ಹುಷಾರಾಗಲಿ ನೀನು. ಆ ಥರ ಏನಿಲ್ಲ ಪುನಿ. ನನಗೆ ರೂಪನ ಆಚೆ ಕರ್ಕೊಂಡು ಹೋಗಿದ್ಯಾ, ನನ್ನನ್ನು ಕರ್ಕೊಂಡು ಹೋಗ್ಬೇಕನ್ನೋ ಮನಸ್ಥಿತಿ ನಂದಲ್ಲ. ಗೊತ್ತು, ಆದರೂ ಹೆಣ್ಮಕ್ಳಲ್ಲಿ ಆ ಭಾವನೆ ಬಂದುಬಿಡುತ್ತೆ. ಒಬ್ರ ಹತ್ರ ಚೆನ್ನಾಗಿದ್ರೆ ಇನ್ನೊಬ್ರ ಹತ್ರ ಎಲ್ಲಿ ನನ್ನನ್ನು ಮರ್ತು ಬಿಡ್ತಾರೋ ನನ್ನ ಗಂಡ ಅನ್ನೋ ಭಾವನೆ ಬಂದೇ ಬರುತ್ತೆ ಇಬ್ಬರಿದ್ದಾಗ. ಅದಕ್ಕೆ ಹೇಳ್ದೆ ಅಷ್ಟೇ. ಏನು ಈಗಲಾದರೂ ಅಣ್ಣ ತಂಗಿ ಒಂದಾದ್ರೆ ಏನು ಕತೆ? ಎಲ್ಲ ನಂಗೆ ಗೊತ್ತಿಲ್ಲ. ನೆನ್ನೆ ಮಾತ್ರ ಕರೆದೋದ, ಬಾರಮ್ಮ ನೀನು ಅಂತ. ಅಷ್ಟೇ ನನಗೆ ಸಂತೋಷ. ನನ್ನ ಹತ್ರ ಮುಂಚಿನ ಥರ ಮಾತಾಡಲಿಲ್ಲ ಅಂದ್ರೂ ಗೃಹ ಪ್ರವೇಶಕ್ಕೆ ಬಾರಮ್ಮ ಅಂತ ಕರೆದ್ನಲ್ಲ, ತುಂಬ ತುಂಬ ಖುಷಿ ಆಯಿತು ಪುನಿ. ಅದಕ್ಕೆ ಅಷ್ಟಕ್ಕೇ ಈಗ ಇರೋಕೆ ಆಗ್ಬಿಟ್ಟೇನೋ ನೀನು? ಮತ್ತೆ ಆಗಲ್ವಾ, ಅಣ್ಣ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂದ್ಕೊಂಡಿದ್ದೆ, ಆದರೂ ಮಾತಾಡೋದ್ನಲ್ವಾ, ಎಷ್ಟು ಖುಷಿ ಆಯಿತು ಗೊತ್ತಾ ಪುನಿ? ಸಾಕು, ನೀನು ಬಾರಮ್ಮ ಅಂತ ಅನ್ನಲ್ಲ, ಅಷ್ಟೇ ಸಾಕು. ಇವತ್ತಲ್ಲ ನಾಳೆ ಮುಂಚೆ ಥರ ಇದ್ದೇ ಇರ್ತಾನೆ. ಅದು ನಾನು ಮಾಡ್ಕೊಂಡಿದ್ದೆ ಅಲ್ವಾ, ಅನುಭವಿಸ್ತೀನಿ. ಇಷ್ಟಕ್ಕೂ ಏನೇ ಶಾಪಿಂಗ್ ಮಾಡಬೇಕು? ಯಾರಿಗೋಸ್ಕರ ಶಾಪಿಂಗು? ಅದೇ ಅಣ್ಣ ಅತ್ತಿಗೆಗೆ ಅಪ್ಪ ಅಮ್ಮಂಗೆಲ್ಲ ಬಟ್ಟೆ ತಗೋಬೇಕು ಅಂತ ಅತ್ತೆ ಹೇಳಿದ್ರು. ಇದ್ರು ಬೆಂಗಳೂರಿಗೆ ಹೋಗ್ತಿರಲ್ಲ, ಅಲ್ಲೇ ತಗೊಂಬಾರಮ್ಮ ಅಂತ. ನಿನ್ನ ಸ್ವಂತಕ್ಕೇನು ಶಾಪಿಂಗ್ ಮಾಡಲ್ವಾ? ಹಂಗೇನು ಅವಶ್ಯಕತೆ ಇಲ್ಲ ಪುನಿ. ಓಕೆ, ಹಾಸ್ಪಿಟ್ಲಿಂದ ಬಂದಮೇಲೆ ನಿನಗೋಸ್ಕರ ಏನು ಶಾಪಿಂಗ್ ಮಾಡಲೇ ಇಲ್ವಲ್ಲೇ? ಮದುವೆಗಿಂತ ಮುಂಚೆ ಯಾವಾಗಾದ್ರೂ ಹೋದರೆ ಎಷ್ಟೆಲ್ಲ ಶಾಪಿಂಗ್ ಮಾಡ್ತಿದ್ದೆ ನಿನಗೋಸ್ಕರ, ಅದು ಇದು ಅಂದ್ಕೊಂಡು. ಯಾವುದು ಒಡವೆ ಬಂದ್ರೂ ಅದನ್ನು ಕೊಡಿಸು ಪುನಿ, ಇದನ್ನು ಕೊಡಿಸು ಪುನಿ ಅಂತ ತಲೆ ತಿಂತಿದ್ದೆ. ಈಗ ಹಾಸ್ಪಿಟಲಿಂದ ಬಂದಮೇಲೆ ಯಾಕೆ ಒಂದು ಏನು ಕೇಳ್ತಾನೆ ಇಲ್ಲಲ್ಲ? ಈ ಒಡವೆ ಬಟ್ಟೆ ಆಸ್ತಿ ಅಂತಸ್ತು ಇದು ಯಾವುದು ಶಾಶ್ವತ ಅಲ್ಲ ಅಂತ ಗೊತ್ತಾಯ್ತಲ್ಲ ಪುನಿ. ಜೀವ ಒಂದಿದ್ರೆ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಇವತ್ತಿಲ್ಲ ಅಂದರೂ ನಾಳೆ ದುಡಿಬೋದನ್ನೋ ನಂಬಿಕೆ ಇರುತ್ತೆ. ಜೀವ ಒಂದಿರಬೇಕಲ್ಲ ಪುನಿ. ಅದು ಚೆನ್ನಾಗಿ ಅರ್ಥ ಆಗಿದೆ. ನಾನು ಇನ್ಮೇಲೆ ಈ ಪ್ರಪಂಚ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಅಲ್ವಾ ನಿನ್ಗೆ ಇನ್ನೊಂದು ಮದುವೆ ಮಾಡಿಸಿದ್ದು. ಇಲ್ಲ ಅಂದರೂ ನೀನು ಒಂಟಿ ಆಗಬಾರ್ದು, ನನ್ನ ಕೊರಗಲ್ಲೇ ನೀನು, ನನ್ನ ನೆನಪಲ್ಲೇ ನೀನು ಇರಬಾರ್ದು ಅಂತ ತಾನೇ ರೂಪನ್ನ ಮದುವೆ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದು. ಆದರೆ ನೀನು ಬಿಡಬೇಕಲ್ಲ, ಬೇತಾಳ ಥರ ನನ್ನ ಪ್ರಾಣನ ಕಾಪಾಡ್ಕೊಂಡ್ಬಿಟ್ಟೆ. ಚಾನ್ಸ್ ಇದ್ದಾಗ ಆ ಚಾನ್ಸ್ನ ಯೂಸ್ ಮಾಡ್ಕೋಬೇಕು. ನಮ್ಗೆ ಹೇಳ್ದೇನೆ ಡಿಲೇ ಮಾಡಿದ್ದು ಅಷ್ಟೇ. ಮುಂಚೆನೇ ಹೇಳಿದ್ರೆ ಈ ಥರ ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರ್ತಿರ್ಲಿಲ್ಲ. ಸುಮ್ಮನೆ ನೀನೇ ಮನಸ್ಸಲ್ಲಿ ಇಟ್ಕೊಂಡು ಇದೆಲ್ಲ ಮಾಡಿದ್ದು. ಅದೇನೋ ಮುಂಚೆನೇ ನನಗೆ ಹೇಳಿದರೆ ಈ ಟ್ರೀಟ್ಮೆಂಟ್ ಇನ್ನೂ ಮುಂಚೆನೇ ಕೊಡಿಸ್ಬೋದಿತ್ತು. ಸುಮ್ಮನೆ ಎಂಡಿಂಗ್ ಸ್ಟೇಜ್ವರೆಗೂ ತಂದುಬಿಟ್ಟೆ ನೀನು. ಈಗ ಇಬ್ಬರ ಹೆಂಡತಿಯರ ಮುದ್ದಿನ ಗಂಡ ಆಗಿದ್ನಿ ನಾನು. ಏನು ಮಾಡೋಣ, ನನ್ನ ಬಾಳು ಹಿಂಗೈತಿ ಈಗ. ಎಲ್ಲರಿಗೂ ಅದೃಷ್ಟ ಬರಲ್ಲ, ಎಂಜಾಯ್ ಮಾಡು ಪುನಿ. ಅದೃಷ್ಟ ಬೇರೆ, ಅಬ್ಬಾ ಕೊಂಡವ್ರಿಗೆ ಗೊತ್ತಾಗುತ್ತೆ ಇಬ್ಬರು ಹೆಂಡ್ತಿಯರನ್ನ ಸಂಭಾಳಿಸೋದು ಎಷ್ಟು ಕಷ್ಟ ಅಂತ. ಅದಕ್ಕೆ ಅಲ್ವಾ 2 ಮದುವೆ ಆಗೋದನ್ನ ಸರ್ಕಾರ ಕಣಿಸಿರೋದು. ಅದು ನಿಜನೇ. 2 ಮದುವೆ ಆಗಬೇಕಂದ್ರೆ ಸರ್ಕಾರದಿಂದ ಪರ್ಮಿಷನ್ ಇರಬೇಕು. ದೊಡ್ಡ ಹೆಂಡತಿ ಆದವಳು ನನಗೆ ಮಕ್ಕಳಾಗಲ್ಲ ಅನ್ನೋ ಯಾವುದಾದ್ರೂ ಒಂದು ಕಾರಣ ತೋರಿಸಿದ್ರೆ ಮಾತ್ರನೇ ಅವರು ಇನ್ನೊಂದು ಮದುವೆಗೆ ಪರ್ಮಿಷನ್ ಕೊಡೋದು. ನಮ್ಮದು ಆ ಥರ ಕೇಸ್ ಆಗುತ್ತಾ ಪುನಿ? ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಆಗುತ್ತೆ. ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ಅವರು ಇದನ್ನು ಮಾಡ್ತಾರೆ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಹಾಗಾ?
ಕೇಸಸ್ ರೇರ್ ಅಲ್ವಾ, ಹಂಗಾಗಿನ ಯಾರು ಇದನ್ನ ಕೇಸು ಕೋರ್ಟು ಅಂತ ಅಲಿಯಕ್ಕೆ ಹೋಗಲ್ಲ. ನಿಜನೇ ಅಲ್ವಾ, ನನಗೆ ಮಕ್ಕಳಾಗಲ್ಲ ಅಂತ ಗೊತ್ತಿದ್ದೆ ಅಲ್ವಾ ನಾನು ಮದುವೆ ಮಾಡಿಸಿದ್ದು. ಯಾರಾದರೂ ಕಂಪ್ಲೇಂಟ್ ಕೊಟ್ಟು ಕೋರ್ಟಲ್ಲಿ ರೀಸನ್ ಕೇಳಿದ್ರೆ ಮಾತ್ರನೇ, ಅಂದರೆ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಆದರೂ ನಂಗೆ ತುಂಬ ಖುಷಿ ಆಗ್ತಿದೆ ಪುನಿ, ಇವತ್ತು ನಿನ್ನ ಜೊತೆ ಆಚೆ ಹೋಗ್ತಿದ್ದೀನಲ್ಲ. ತುಂಬ ದಿನ ಆದಮೇಲೆ, ಎಷ್ಟೋ ದಿನಗಳಾದಮೇಲೆ ನಿನ್ನ ಜೊತೆ ಕಾರಲ್ಲಿ ಈ ಥರ ಹೋಗ್ತಿದ್ದೀನಲ್ಲ, ತುಂಬ ತುಂಬ ಖುಷಿ ಆಗ್ತಿದೆ ಪುನಿ. ಯಾಕೆ ಇಷ್ಟು ದಿನ ಅಂತೂ ನಿಂಗೆ ಹುಷಾರಿಲ್ಲ ಅಂತ ಆಚೆ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಷ್ಟೇ. ಡಾಕ್ಟ್ರು ಹೇಳಿ ತಗೋ ನಿಂಗೇನು ಆರೋಗ್ಯ ಸಮಸ್ಯೆ ಇಲ್ಲ ಅಂತ, ಅವಾಗ ಬೇಕಾದರೆ ದಿನ ಹೋಗೋಣಂತೆ ಕಾರ್ ಹಾಕ್ಕೊಂಡು. ಬೆಂಗಳೂರಿಂದ ಬಂದಮೇಲೆ ನಾನು ನಮ್ಮನ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತೀಯಾ ಪುನಿ? ಆಯ್ತಮ್ಮ, ನಿನ್ನ ತವ್ರ ಮನೆಗೆ ಹೋಗೋದಕ್ಕೆ ನಾನೇನಾದರೂ ಬೇಡ ಅಂತೀನಾ? ಎಷ್ಟು ದಿನ ಬೇಕಾದರೂ ಇರು, ಯಾವಾಗ ಕೇಳ್ತೀಯೋ ಅವಾಗೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. 2 ದಿನ ಮುಂಚೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಪುನಿ. ಬೆಂಗಳೂರಿಂದ ಬಂದು ನೆಕ್ಸ್ಟ್ ದಿನನೇ ನನ್ನ ಬಿಟ್ಟು ಬಾ. ಸರಿ ಆಯ್ತಮ್ಮ, ನಿನ್ನ ಆಸೆ ಯಾಕೆ ನಾನಿಲ್ಲ ಅಣ್ಣನ, ನಿನಗೋಸ್ಕರನೇ ಅವ್ರ ಗೃಹ ಪ್ರವೇಶ ಅಷ್ಟು ಮುಂದಕ್ಕೆ ಹಾಕಿದ್ದಾರೆ. ನೀನು ಇಲ್ಲದೆ ಪಾಪ ಮಾಡ್ತಾರಾ? ಬೇರೆ ಮನೆ ಹೆಣ್ಮಗಳು, ನಿನಗೋಸ್ಕರ ಅವ್ರು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿರ್ಬೇಕಾದ್ರೆ ನೀನು ಹೋಗ್ಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಅದು ಪುನಿ, ಅದಕ್ಕೆ ಮೊನ್ನೆನೇ ಅಣ್ಣ ಅದಕ್ಕೇನೆ ಕರೆದ್ರು. ಆದರೂ ನನಗೆ ಯಾಕೋ ಹೋಗ್ಬೇಕಂತ ಅನ್ನಿಸ್ಲಿಲ್ಲ. ಒಂದು ಕಡೆ ಮನಸ್ಸು ಇವಾಗೆ ಹೋಗ್ಬಿಡೋಣ ಅಂತ ಅನಿಸುತ್ತೆ, ಒಂದು ಕಡೆ ಬೇಡ ಅಣ್ಣ ಇನ್ನೂ ನನ್ನ ಮೇಲೆ ಅಷ್ಟೊಂದು ಇದರಲ್ಲಿ ಮಾತಾಡಿಸ್ತಿಲ್ಲ, ಏನೋ ನನ್ನನ್ನು ಕರೀಲಿಲ್ಲ ಅಂದರೆ ಎಲ್ಲರಿಗೂ ಡೌಟ್ ಬರುತ್ತೆ ಅನ್ನೋ ಥರ ಮಾತಾಡ್ಸಿದ್ದಾನೆ ಅಂತ ಅಂದ್ಕೊಂಡೆ. ಅದು ನಿಜನೇ ಅನ್ನೋ, ಎಲ್ಲರೂ ಏನು ಅನ್ಕೋತಾರೆ ಮಾತಾಡಿಸ್ಲಿಲ್ಲ ಅಂತ ಒಂದು ಬಾಯಿ ಮಾತಿಗೆ ಹೇಳೋಗಿದ್ದಾನೆ. ಅಲ್ಲಿ ಹೋಗಿ ಸುಮ್ಮನೆ ಅವ್ನ ಕಣ್ಮುಂದೆ ಅವ್ನಿಗೆ ಇಷ್ಟ ಆಗದೆ ಅವ್ನ ಕಣ್ಮುಂದೆ ಓಡಾಡಿದ್ರೆ ಅವ್ನಿಗೆ ಬೇಜಾರಾಗುತ್ತೆ, ಮತ್ತು ಮನೆಗೆ ಬರದೇ ಇರೋದು ಅದೆಲ್ಲ ಯಾಕೆ ಪ್ರಾಬ್ಲಮ್ಮು ಅಂತ ಅಷ್ಟೇ ಹೋಗಲಿಲ್ಲ ಪುನಿ. ಎಲ್ಲ ನೀನು ಮಾಡ್ಕೊಂಡಿದ್ದೆ ಅಲ್ವಾ, ಸರಿ ಹೋಗುತ್ತೆ ಬಿಡು, ಅದ್ರ ಬಗ್ಗೆ ಯಾಕೆ ಆಗಲ್ಲ ಪದೇ ಪದೇ ಅದನ್ನೇ ಯೋಚನೆ ಮಾಡ್ತೀಯಾ? ಒಂದ್ಸರಿ ನಾವು ಮಾಡ್ಕೊಳ್ಳೋ ತಪ್ಪುಗಳೇ ಪುನಿ. ಅವ್ನು ಏನು ಮಾಡಿದ್ರು ತಿದ್ಕೊಳ್ಳೋ ಹೊತ್ತಿಗೆ, ಮೊದಲಿನ ಥರ ಪರಿಸ್ಥಿತಿಗೆ ತರೋ ಹೊತ್ತಿಗೆ ತುಂಬ ದಿನಗಳೇ ಆಗುತ್ತೆ. ಎಷ್ಟೋ ಜನಗಳ ಮನಸ್ಸು ಒಡೆದೋಗುತ್ತೆ. ಅದು ನನಗೆ ಇವಾಗ ಅರ್ಥ ಆಗ್ತಿದೆ. ಯಾವುದೇ ಆಗಲಿ ಅವ್ರವ್ರ ಅನುಭವಕ್ಕೆ ಬಂದಾಗೇ ಯಾವುದಾದ್ರೂ ಗೊತ್ತಾಗೋದು. ಬೇರೆಯವ್ರು ಹೇಳ್ಬೇಕಾದ್ರೆ ಕೇಳೋಕ್ಕೆ ಚೆನ್ನಾಗೇ ಇರುತ್ತೆ, ಅವ್ರು ಅನುಭವಿಸ್ದಾಗೇ ಅದು ಗೊತ್ತಾಗೋದಲ್ವಾ? ಹೌದು ಪುನಿ. ಅದಕ್ಕೆ ಹೇಳೋದು, ಮುಂದೆ ಇನ್ಮೇಲೆ ಈ ಥರ ತಪ್ಪುಗಳನ್ನ ಮಾಡ್ಕೋಬೇಡ. ನಾನಾದರೆ ಅಯ್ಯೋ ನನ್ನ ಹೆಂಡತಿ ಸ್ವಭಾವ ಹಿಂಗೆ ಅಂತ ಮರ್ತು ಬಿಡ್ತೀನಿ ಅಂದ್ಕೋ, ಆದರೆ ಬೇರೆಯವರು ಎಲ್ಲರೂ ಅದೇ ಥರ ಇರಬೇಕಂತ ಇಲ್ಲ ಅಲ್ವಾ ಸೌಮ್ಯ? ಆಮೇಲೆ ಮಾತಾಡ್ಬೇಕಾದ್ರೆ ಗಮನ ಇಟ್ಟು ಮಾತಾಡು, ಗೊತ್ತಾಯ್ತಾ? ಯೋಚನೆ ಮಾಡು. ಸರಿ ಪುನಿ, ಆಯಿತು. ಎಲ್ಲಾದರೂ ತಿಂಡಿ ನಿಲ್ಲಿಸು ಪುನಿ, ನಂಗೆ ಹೊಟ್ಟೆ ಹಸಿತಿದೆ. ಆಯಿತು ಬಾ, ಇಲ್ಲಿ ತುಮಕೂರು ಹತ್ರ ಒಂದು ಹತ್ರ ತಟ್ಟೆ ಇಡ್ಲಿ ಸಿಕ್ಕುತ್ತೆ, ಅಲ್ಲಿ ಹೈವೇ ಪಕ್ಕದಲ್ಲಿ, ಅಲ್ಲಿ ಹಾಕ್ತೀನಿ. ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ, ತಿನ್ಕೊಂಡು ಹೋಗೋಣ. ಸರಿ ಪುನಿ, ಆಯಿತು. ತಿಂಡಿ ತಿನ್ಕೊಂಡು ಹೋಗೋಣ, ಹೊಟ್ಟೆ ಹಸಿತಿದೆ. ಒಂದು 20 ಮಿನಿಟ್ಸು ಹೋಗ್ತೀವಿ, ಇಲ್ಲಿ ತಿನ್ನಿಸ್ಕೊಂಡೇ ಕರ್ಕೊಂಡು ಹೋಗ್ತೀನಿ. ಅಂತೂ ತುಂಬ ಸಂತೋಷವಾಗಿದೆ. ತುಂಬ ದಿನಗಳಾದಮೇಲೆ ಈ ಥರ ನಿನ್ನ ಜೊತೆ ಹೊರಗೆ ಬಂದಿದ್ನಲ್ಲ. ಮುಂಚೆ ಬರೀ ಹಾಸ್ಪಿಟಲ್ಲು ಅದು ಇದು ಬರೀ ಟೆನ್ಷನ್ನು, ನಾನು ಇರ್ತೀನೋ ಇರೋಲ್ವೋ ಅನ್ನೋ ಅದೇ ಮೂಡಲ್ಲೇ ಇದ್ದೆ. ಎಲ್ಲ ಮರೆತು ತುಂಬ ಖುಷಿಯಾಗಿದ್ದೀನಿ ಪುನಿ. ಖುಷಿಯಾಗಿರ್ತೀಯ ಕಣೆ, ಮುಂದೆ ಖುಷಿಯಾಗಿ ಇದೇ ಥರ ಇರು. ಅದ್ರ ಬಗ್ಗೆ ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ನಿನ್ನ ಬಗ್ಗೆ ನಿನ್ನ ಆರೋಗ್ಯದ ಬಗ್ಗೆ ಅಷ್ಟೇ ಯೋಚನೆ ಮಾಡು. ಸರಿ ಪುನಿ, ಆಯಿತು. ನಾನು ಹೇಳಿದ ಹೋಟೆಲ್ ಬಂತು, ಕಾರ್ ಪಾರ್ಕ್ ಮಾಡ್ತೀನಿ, ನಡಿ ಹೋಗೋಣ. ತಿಂದು ಹೋಗೋಷ್ಟೊತ್ತಿಗೆ 10 ಗಂಟೆ 10 ಕಾಲ ಆಗುತ್ತೆ. ಅಷ್ಟೊತ್ತಿಗೆ ನಮ್ಮ ಅಪಾಯಿಂಟ್ಮೆಂಟ್ ಟೈಮನ್ನು ಅವ್ರಿಗೆ ಕೊಟ್ಟಿರೋ ಟೈಮಿಗೆ ಕರೆಕ್ಟಾಗಿ ಹೋಗ್ತೀವಿ. ಈ ಬೆಂಗಳೂರು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಅಷ್ಟೇ. ಬೇಗ ಬೇಗ ತಿಂಡಿ ತಿಂದು ಹೊರಡೋಣ. ಸರಿ ಪುನಿ, ಆಯಿತು.